ಹಲೋ ನನ್ನ ಬಳಗದ ಬಂಧುಗಳು ಎಲ್ರಿಗೂ ನಮಸ್ಕಾರ. ಇವತ್ತು ಬೀಟ್ರೂಟ್ನಿಂದ 2 ರೆಸಿಪಿ ತೋರಿಸ್ತಾ ಇದ್ದೀನಿ. ಬೀಟ್ರೂಟ್ ಮುದ್ದೆ ಹುಳಿ ಮತ್ತು ಬೀಟ್ರೂಟ್ ರಾಯತ ಎರಡನ್ನೂ ಹೇಗೆ ಮಾಡ್ಕೊಳ್ಳೋದು ಅಂತ ನೋಡ್ಕೊಳ್ಳೋಣ ಬನ್ನಿ. ಈಗ ಬೀಟ್ರೂಟ್ ಮುದ್ದೆ ಹುಳಿ ಮಾಡೋದು ಹೇಗೆ ಅಂತ ನೋಡ್ಕೊಳ್ಳೋಣ. ಅದಕ್ಕೆ ಒಂದು ಬೀಟ್ರೂಟ್ ನಾನು ತೊಗೊಂಡಿದ್ದೀನಿ, ತುರಿತಾ ಇದ್ದೀನಿ ನೋಡಿ. ಇಲ್ಲೊಂದು ಬೀಟ್ರೂಟ್ ತೊಗೊಂಡಿದ್ದೀನಿ, ಇದನ್ನೀಗ ಸಿಪ್ಪೆ ತೆಗೆದು ತುರ್ಕೊಳ್ಳೋಣ. ಬೀಟ್ರೂಟ್ ಎಲ್ಲ ತುರ್ಕೊಂಡಾಗಿದೆ. ನಾನು ಹೇಗಿದ್ದೀನೋ ಒಂದು ಪಾತ್ರೆಗೆ ಹಾಕಿ ಬೇಯಿಸ್ಕೊಳ್ಳೋಣ. ಕುಕ್ಕರಲ್ಲಿ ಬೇಯಿಸ್ಕೋಬೋದು, ಹಾಗೆ ನೀರು ಕುದಿಯಕ್ಕಿಟ್ಟು ಕೂಡ ಬರೀ ಪಾತ್ರೆಯಲ್ಲಿ ಬೇಯಿಸ್ಕೋಬೋದು. ಬೀಟ್ರೂಟ್ಗೆ ಸ್ವಲ್ಪ ನೀರು ಸಾಕು, ಸ್ವಲ್ಪ ನೀರು ಹಾಕ್ಕೊಂಡ್ಬಿಟ್ಟು ಬೇಯೋಕ್ಕಿಡೋಣ. ನಾನು ಕುಕ್ಕರಲ್ಲಿ ಬೇಯಿಸ್ಕೊತಾ ಇದ್ದೀನಿ. ಬೀಟ್ರೂಟ್ ಬೆಂದಿದೆ, ನಾನು ಕುದಿಲಿಕ್ಕೆ ಇಟ್ಟಿದ್ದೀನಿ. ಈಗ ಇದಕ್ಕೆ ಬೇಕಾದ ಸಾಮಾನುಗಳೆಲ್ಲ ಹಾಕ್ಕೊಳ್ಳೋಣ. ನಾನಿಲ್ಲಿ 2 ಕಟ್ ಮಾಡಿದ ಹಸಿಮೆಣಸು ಹಾಕ್ಕೊತಾ ಇದ್ದೀನಿ. ಒಂದು ಸಣ್ಣ ಈರುಳ್ಳಿ ಕಟ್ ಮಾಡಿದ್ದೆ, ಅದನ್ನ ಹಾಕ್ಕೊತಾ ಇದ್ದೀನಿ. ಸ್ವಲ್ಪ ಉಪ್ಪು ಹಾಕ್ಕೊತಾ ಇದ್ದೀನಿ. ಒಂದು ತುಂಡು ಬೆಲ್ಲ ಹಾಕ್ಕೊತಾ ಇದ್ದೀನಿ. ಒಂದು 1/4 ಕಪ್ ಆಗುವಷ್ಟು ಹುಣಸೆ ರಸ ಹಾಕ್ಕೊಳ್ಳೋಣ. ಈಗ ಸಣ್ಣ ಉರಿಯಲ್ಲಿ ಒಂದ್ಸಲ ಕುದಿಸ್ಕೊಳ್ಳಿ. ನೀರು ಜಾಸ್ತಿ ಬೇಡ, ಯಾಕೆಂದರೆ ಮುದ್ದೆ ಹುಳಿ ಅಲ್ವಾ ಇದು. ನಮಗೆ ಸ್ವಲ್ಪ ಬೇಕಿದ್ದರೆ ಹಾಕೋಬೋದು ನೀರು. 1/4 ಸ್ಪೂನಷ್ಟು ಹಿಂಗೆ ಹಾಕ್ಕೊಳ್ಳಿ. ಹುಳಿ ಕುದೀತಾ ಇದೆ. ಈಗ ಒಲೆ ಆಫ್ ಮಾಡ್ಕೊಳ್ಳೋಣ. ಈಗ ಒಂದು ಒಗ್ಗರಣೆ ಮಾಡ್ಕೊಳ್ಳಿ. ಇದಕ್ಕೆ ಸಾಸಿವೆ, ಸ್ವಲ್ಪ ಹಿಂಗು, 1/4 ಸ್ಪೂನ್ ಸಾಸಿವೆ, ಒಂಚೂರು ಹಿಂಗು, ಒಂದು ಒಣಮೆಣಸು, ಒಂದು 4-5 ಕರಿಬೇವಿನ ಎಲೆಗಳು. ಇದು ಬೇಕಾದ್ರೆ ಇದು ಕಡಲೆಬೇಳೆ ಉದ್ದಿನಬೇಳೆನೂ ಹಾಕ್ಕೋಬೋದು. ಒಗ್ಗರಣೆ ಹಾಕಿದೆ, ಈ ಹುಳಿ ಹಾಕ್ಕೊಳ್ಳೋಣ. ಬೀಟ್ರೂಟ್ ಮುದ್ದೆ ಹುಳಿ ರೆಡಿಯಾಗಿದೆ. ನೋಡಿ, ಇದನ್ನು ತುರಿದಲ್ಲೇ ನೀವು ಸ್ವಲ್ಪ ಸ್ಟೀಮ್ ಮಾಡಿಕೊಂಡು ಮಿಕ್ಸಿಗೆ ಹಾಕಿ ಮುದ್ದೆ ಮಿಕ್ಸಿಗೆ ಹಾಕ್ಕೊಂಡು ಪೇಸ್ಟ್ ಥರ ಮಾಡಿಕೊಂಡು ಕೂಡ ಹುಳಿ ಮಾಡ್ಬೋದು. ಈಗ ಬೀಟ್ರೂಟ್ ರಾಯ್ತ ಮಾಡೋದು ನೋಡೋಣ. ಬಾಣಲೆಗೆ ಒಂದು 2 ಸ್ಪೂನಷ್ಟು ಎಣ್ಣೆ ಹಾಕ್ಕೊಳ್ಳೋಣ. ಎಣ್ಣೆ ಕಾದ ಕೂಡಲೇ ಒಂದು 1/4 ಸ್ಪೂನ್ ಸಾಸಿವೆ ಹಾಕ್ಕೋಬೇಕು. ಸಾಸಿವೆ ಸಿಡಿವಾಗ 1/2 ಸ್ಪೂನ್ ಕಡಲೆಬೇಳೆ, 1/2 ಸ್ಪೂನ್ ಉದ್ದಿನಬೇಳೆ ಹಾಕ್ಕೋಬೇಕು. ಒಂದು 2 ಚಿಟಿಕೆಯಷ್ಟು ಹಿಂಗೆ ಹಾಕ್ಕೊಳ್ಳೋಣ. ಇಲ್ಲಾನು 2 ಹಸಿಮೆಣಸು, ಒಂದು 4 ಕರಿಬೇವಿನ ಎಲೆ ಸಣ್ಣಗೆ ಹಚ್ಚಿಟ್ಕೊಂಡಿದ್ದೀನಿ. ಎಲೆ ಕೆಂಪಾಗ್ತಾ ಇದೆ. ಈಗ ಹಸಿಮೆಣಸು ಕರಿಬೇವು ಹಾಕ್ಕೊಂಡ್ಬಿಡೋಣ. ಒಂದು ಸಣ್ಣ ಬೀಟ್ರೂಟಲ್ಲಿ ಅರ್ಧ ಬೀಟ್ರೂಟ್ ತುರಿನ ನಾನು ತುರಿದು ಇಟ್ಕೊಂಡಿದ್ದೀನಿ. ಈಗ ಇದನ್ನು ಈ ಒಗ್ಗರಣೆಗೆ ಹಾಕ್ಕೊಂಡು ಬಾಡಿಸ್ಕೊಳ್ಳೋಣ. ಒಂದು 2 ನಿಮಿಷ ಬಾಡಿಸ್ಕೊಳ್ಳಿ. ಹೀಗೆ ಇದನ್ನು ಸ್ವಲ್ಪ ಆರಕ್ಕೆ ಬಿಟ್ಬಿಡಬೇಕು. ಈಗ ಹುರ್ಕೊಂಡಿದ್ದು ಬೀಟ್ರೂಟ್ ತುರಿ ಆರಿದೆ. ಇದನ್ನ ಈಗ ಒಂದು ಬೌಲು ಅಥವಾ ಪಾತ್ರೆಗೆ ಹಾಕ್ಕೊಂಡ್ಬಿಡೋಣ. ಇಲ್ಲಿ ಸ್ವಲ್ಪ ಮೊಸರು ಅಥವಾ ಮಜ್ಜಿಗೆ ಇಟ್ಕೊಳ್ಳಿ. ತುಂಬ ದಪ್ಪನೂ ಬೇಡ, ತುಂಬ ನೀರಾಗೂ ಬೇಡ, ಆ ಥರದ್ದು ಇಟ್ಕೊಳ್ಳಿ. ಈಗ ಇದಕ್ಕೆ ಎಷ್ಟು ಬೇಕಷ್ಟು ಮೊಸರು ಸೇರಿಸ್ಕೊಳ್ಳೋಣ. ನಾನೊಂದು 4 ಸೌಂಟು ಮೊಸರು ಹಾಕ್ಕೊಂಡಿದ್ದೀನಿ. ಇದಕ್ಕೆ ಉಪ್ಪು ಹಾಕ್ಕೊಂಡಿದ್ದೀನಿ. ವಿಡಿಯೋ ಮಾಡಲಿಲ್ಲ ನಾನು, ಮರ್ತೋದು. ಈಗ ಬೀಟ್ರೂಟ್ ಮೊಸರು ಬಜ್ಜಿ ತಯಾರಾಗಿದೆ. ಸಾಮಾನ್ಯವಾಗಿ ಮೊಸರಿನಿಂದ ಮಾಡಿದ ಯಾವುದೇ ಪದಾರ್ಥ ಆದರೂ ರುಚಿ ತುಂಬ ಚೆನ್ನಾಗಿರುತ್ತೆ. ಉಪ್ಪಾಗಿ ಹುಳಿಯಾಗಿ. ನೋಡಿ, ಇದನ್ನು ನೋಡ್ತಾ ಇದ್ರೇ ಹಾಗೆ ಬಾಯಲ್ಲಿ ನೀರು ಬರುತ್ತೆ. ತುತ್ತನ ಬಾಯಲ್ಲಿ ಯಾವಾಗ ಇಟ್ಟುಕೊತೀವಿ ಅನಿಸೋ ಹಾಗೆ ಇರುತ್ತೆ. ಬೀಟ್ರೂಟ್ ಮುದ್ದೆ ಹುಳಿ ಮತ್ತು ಬೀಟ್ರೂಟ್ ರಾಯ್ತದ ಈ ವಿಡಿಯೋಗಳು ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಹಾಗೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದು ಮರಿಬೇಡಿ. ಧನ್ಯವಾದಗಳು. ಮತ್ತೊಂದು ವಿಡಿಯೋದೊಂದಿಗೆ ನಿಮ್ಮ ಮುಂದೆ ಇರ್ತೇನೆ.